ಮಾಯಾಂತಿ ಲ್ಯಾಂಗರ್ ಇವರು ಒಬ್ಬ ಸ್ಪೋರ್ಟ್ಸ್ ಜರ್ನಲಿಸ್ಟ್. ಅದರಲ್ಲೂ ಸ್ಟಾರ್ ಇಂಡಿಯಾ ಮತ್ತು ಸ್ಟಾರ್ ಸ್ಪೋರ್ಟ್ಸ್ ನೆಟ್ವರ್ಕ್ ಸ್ಪೋರ್ಟ್ಸ್ ಚಾನೆಲ್ಗೆ ಆಂಕರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. 1985 ಫೆಬ್ರವರಿ 8 ದೆಹಲಿಯಲ್ಲಿ ಜನಿಸಿದ ಮಾಯಾಂತಿ 2006ರಿಂದ ಈಗಿನವರೆಗೂ ಆಂಕರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರ ತಂದೆ ರಿಟೈರ್ಡ್ ಆರ್ಮಿ ಆಫೀಸರ್ ಲೆಫ್ಟಿನೆಂಟ್ ಜನರಲ್ ಸಂಜೀವ್ ಲ್ಯಾಂಗರ್ ಹಾಗೂ ತಾಯಿ ಪ್ರಮಿಂದಾ ಲ್ಯಾಂಗರ್. ಮಾಯಾಂತಿ 2012ರಲ್ಲಿ ಕ್ರಿಕೆಟರ್ ರೋಜರ್ ಬಿನ್ನಿ ಅವರ ಮಗ ಸ್ಟುವರ್ಟ್ ಬಿನ್ನಿ ಅವರನ್ನು ಮದುವೆ ಆಗಿದ್ದಾರೆ. ಮಾಯಾಂತಿ ಅವರು ಹಲವಾರು ಟೂರ್ನಮೆಂಟ್ಸ್ನ ಹೋಸ್ಟ್ ಮಾಡಿದ್ದಾರೆ. ಲೈಕ್ ಫುಟ್ಬಾಲ್ ಕೆಫೆ ಆನ್ ಜಿ ಸ್ಪೋರ್ಟ್ಸ್, ESPNನಲ್ಲಿ ಬಂದ 2010ರ ಫಿಫಾ ವರ್ಲ್ಡ್ ಕಪ್, ಕಾಮನ್ವೆಲ್ತ್ ಗೇಮ್ಸ್, 2011ರ ಕ್ರಿಕೆಟ್ ವರ್ಲ್ಡ್ ಕಪ್, 2014ರ ಇಂಡಿಯನ್ ಸೂಪರ್ ಲೀಗ್, 2015ರ ICC ವರ್ಲ್ಡ್ ಕಪ್, 2018ರ IPL, 2019ರ IPL ಮತ್ತು 2019ರ ಕ್ರಿಕೆಟ್ ವರ್ಲ್ಡ್ ಕಪ್. ಹಾಗೆ ಇವರೊಬ್ಬ ಫುಟ್ಬಾಲ್ ಪ್ಲೇಯರ್ ಕೂಡ ಹೌದು. ಇವರು USA ಅಲ್ಲಿ ಇದ್ದಾಗ ಕಾಲೇಜ್ ಫುಟ್ಬಾಲ್ ಟೀಮ್ ರೆಪ್ರೆಸೆಂಟ್ ಮಾಡಿ ಫಿಫಾ ಬೀಚ್ ಫುಟ್ಬಾಲ್ಗೆ ಗೆಸ್ಟ್ ಆಂಕರ್ ಆಗಿ ಹೋಗ್ತಾರೆ. ನಂತರ ಯಶಸ್ಸು ಕಂಡ ನಂತರ ಮಾಯಾಂತಿ ಅವರು ಹಾಸ್ಟ್ ಮತ್ತು ಸಹಾಯಕ ನಿರ್ಮಾಪಕಿಯಾಗಿ ಕೆಲಸದಿಂದ ಬಡ್ತಿ ಹೊಂದುತ್ತಾರೆ. ತದನಂತರ ಜನಮನ್ನಣೆ ಮತ್ತು ವೀಕ್ಷಕರ ಪ್ರಶಂಸೆಗೆ ಪಾತ್ರರಾಗಿ ಇವತ್ತಿನವರೆಗೂ ಆಂಕರ್ ರೋಲ್ ಮಾಡ್ತಾನೆ ಇದ್ದಾರೆ. ನವನೀತಾ ಗೌತಮ್, ನೀವು IPLನಲ್ಲಿ ಮ್ಯಾಚಸ್ ನೋಡುವಾಗ, ಅದರಲ್ಲೂ ನಮ್ಮ RCB ಮ್ಯಾಚಸ್ ನೋಡುವಾಗ ಒಬ್ಬ ಮಹಿಳೆ RCB ಜರ್ಸಿ ತೊಟ್ಟು ಟೀಮ್ನ ಚೀಸ್ ಮಾಡ್ತಾ ಇರ್ತಾರೆ. ಯಾರಪ್ಪ ಅವಳು ಅಂದರೆ ಅವರು RCB ಟೀಮ್ ಮಸಾಜ್ ಥೆರಪಿಸ್ಟ್ ಆದ ನವನೀತಾ ಗೌತಮ್. ಅವತ್ತಿನ RCB ವರ್ಸಸ್ ಮುಂಬೈ ಮ್ಯಾಚ್ ನಡೆಯುತ್ತಿರುವಾಗ ಸೂಪರ್ ಓವರಲ್ಲಿ ವಿರಾಟ್ ಕೊಹ್ಲಿ ವಿನ್ನಿಂಗ್ 4 ಹೊಡೆದಾಗ RCB ಡಗೌಟಲ್ಲಿ ಕುಣಿದು ಕುಪ್ಪಳಿಸಿದ್ದು ಇದೇ ಲೇಡಿ ನವನೀತಾ ಗೌತಮ್. ಮೂಲತಃ ಇವರು ಕೆನಡಾ ಮೂಲದವರು ಹಾಗೂ ಟೊರಾಂಟೊ ನ್ಯಾಷನಲ್ಸ್ ಗ್ಲೋಬಲ್ T20ಗೆ ಮಸಾಜ್ ಥೆರಪಿಸ್ಟ್ ಹೆಡ್ ಆಗಿ ಕೆಲಸ ಮಾಡಿದ್ದಾರೆ. ಆದರೆ ಇವರ ಹೆಬ್ಬಯಕೆ ಏನೆಂದರೆ ಯಾವಾಗಲೂ ತಮ್ಮ ವೃತ್ತಿ ಜೀವನವನ್ನು ಕ್ರಿಕೆಟ್ ಆಟದ ಜೊತೆ ಹೊಂದಲು ಬಯಸಿದ್ದರು. ಅದರಲ್ಲೂ IPL ಮ್ಯಾಚಸ್ಗೆ ಥೆರಪಿ ಹೆಡ್ ಆಗಿ ಕೆಲಸ ಮಾಡಬೇಕು ಅನ್ನುವ ಸಲುವಾಗಿ 2017ರಲ್ಲೇ ಭಾರತಕ್ಕೆ ಸ್ಥಳಾಂತರಾಗಿದ್ದಾರೆ. ಆಟಗಾರರಿಗೆ ದೇಹದ ಫಿಟ್ನೆಸ್ ತುಂಬ ಮುಖ್ಯ. ಫಿಟ್ನೆಸ್ ಎಷ್ಟು ಮುಖ್ಯ ಅಂತ ನಾವು ವಿರಾಟ್ ಕೊಹ್ಲಿ ನೋಡಿ ಕಲಿಯಬೇಕು. ಸೊ ಆ ಫಿಟ್ನೆಸ್ ಜವಾಬ್ದಾರಿ ಹೊಂದಿರುವುದು ನವನೀತಾ. ಇಲ್ಲಿ ಇನ್ನೊಂದು ಅಚ್ಚರಿ ವಿಚಾರವೇನೆಂದರೆ ಮೊದಲ ಮಹಿಳಾ ಸಹಾಯಕ ಸಿಬ್ಬಂದಿಯನ್ನು ಹೊಂದಿದ ಮೊದಲ IPL ತಂಡವಾಗಿ ವುಮೆನ್ ಎಂಪವರ್ಮೆಂಟ್ಗೆ RCB ನಾಂದಿ ಹೇಳಿದೆ. ಇಷ್ಟು ವರ್ಷ RCB ಕಪ್ ಗೆಲ್ಲಲು ಎಷ್ಟು ಕಷ್ಟಪಟ್ಟರೂ ಸಾಧ್ಯವಾಗಿಲ್ಲ. ಅದರಲ್ಲೂ ಲಾಸ್ಟ್ IPL 2019ರ ಕಳಪೆ ಪ್ರದರ್ಶನ ಮತ್ತು ಆಟಗಾರರ ಫಿಟ್ನೆಸ್ ಸುಧಾರಿಸಲು ಈ ಕ್ರಮ ತೆಗೆದುಕೊಳ್ಳಲಾಗಿದೆ. ಅಂತೂ ಕಾದು ನೋಡೋಣ, ಈ ಸಲ ಕಪ್ ನಮ್ದೇನಾ? ಫ್ರೆಂಡ್ಸ್, ಒಂದು ಚಿಕ್ಕ ರಿಕ್ವೆಸ್ಟ್, ಇಲ್ಲಿಯವರೆಗೂ ಈ ನಮ್ಮ ಕನ್ನಡ ಟ್ರೆಷರ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಮ್ಮ ಚಾನಲ್ನಲ್ಲಿ ನಾವು ಮಾಡುವ ಪ್ರತಿಯೊಂದು ಇನ್ಫಾರ್ಮೇಷನ್ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಶನ್ನ ಸೆಲೆಕ್ಟ್ ಮಾಡಿ. ಜೋಫ್ರಾ ಆರ್ಚರ್. ಜೋಫ್ರಾ ಚಿಯೋಕೆ ಆರ್ಚರ್ ಹುಟ್ಟಿದ್ದು 1995ರ ಏಪ್ರಿಲ್ 1ರಂದು ಬಾರ್ಬಡಸ್ ಅಲ್ಲಿ ಹುಟ್ಟಿರುವ ಇಂಗ್ಲಿಷ್ ಕ್ರಿಕೆಟರ್. ಇಂಗ್ಲೆಂಡ್ ತಂಡಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ಲೇಯರ್ ಎಂಬುದು ನಮಗೆ ಗೊತ್ತಿರೋದು. ತಂದೆ ಫ್ರಾಂಕ್ ಆರ್ಚರ್ ಒಬ್ಬ ಇಂಗ್ಲಿಷ್ಮನ್, ತಾಯಿ ಜಿಯೋಲೆ ವೆತೆ ಬಾರ್ಬಡಿಯನ್. ಅವರು ಒಬ್ಬ ಇಂಗ್ಲೆಂಡ್ ಪೌರತ್ವ ಹೊಂದಿರುವ ವ್ಯಕ್ತಿ. ಆರಂಭದ ದಿನಗಳಲ್ಲಿ ಇಂಗ್ಲೆಂಡ್ ಪರವಾಗಿ ಆಡಲು ಅನುಮತಿ ಇರುವುದಿಲ್ಲ, ಯಾಕಂದರೆ 7 ವರ್ಷ ಇಂಗ್ಲೆಂಡ್ನಲ್ಲಿ ವಾಸ ಮಾಡಬೇಕು ಅನ್ನುವ ರೂಲ್ ಇರುತ್ತೆ. ಅಚ್ಚರಿಯ ವಿಷಯ ಏನೆಂದರೆ ವೆಸ್ಟ್ ಇಂಡೀಸ್ ಅಂಡರ್-19 ಕ್ರಿಕೆಟ್ ಟೀಮ್ಗೆ 2014ರಲ್ಲಿ ಜೋಫ್ರಾ ಆರ್ಚರ್ 3 ಬಾರಿ ಆಡಿದ್ದಾರೆ. ನಂತರ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ 7 ವರ್ಷದ ರೂಲನ್ನು 3 ವರ್ಷಕ್ಕೆ ಇಳಿಸಿದ ಕಾರಣ ಜೋಫ್ರಾ ಆರ್ಚರ್ ಆಡಲು ಅರ್ಹರಾಗುತ್ತಾರೆ. 2019ರಲ್ಲಿ ಐರ್ಲೆಂಡ್ ವಿರುದ್ಧ ಒನ್ ಡೇ ಡೆಬ್ಯೂ ಮಾಡ್ತಾರೆ. ಇವರದು ಹೈಲೈಟ್ ಆಗಲು ಕಾರಣ 5 ವಿಕೆಟ್ ಆಲ್, ಅಂದರೆ 5 ವಿಕೆಟ್ ತೆಗೆದುಕೊಂಡಿದ್ದು ಆಶಸ್ ಸರಣಿಯಲ್ಲಿ ಟೆಸ್ಟ್ ವಿಕೆಟಲ್ಲಿ ಬೌಲಿಂಗ್ ಫಿಗರ್ಸ್ 45 ರನ್ಗೆ 6 ವಿಕೆಟ್ಸ್. ಅದು ಆಸ್ಟ್ರೇಲಿಯಾ ವಿರುದ್ಧ 179 ರನ್ಗೆ ಆಲ್ಔಟ್ ಆಗಿಬಿಡುತ್ತೆ. ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ನಂತರ ಇವರನ್ನು ಕಾಯಂ ಆಗಿ ಕಾಂಟ್ರಾಕ್ಟ್ ಮಾಡಿಕೊಳ್ಳುತ್ತೆ. ಜೋಫ್ರಾ ಆರ್ಚರ್ 11 ಟೆಸ್ಟ್ ಮ್ಯಾಚ್ಗಳನ್ನು ಆಡಿ 38 ವಿಕೆಟ್ ತೆಗೆದುಕೊಂಡಿದ್ದಾರೆ. 17 ಒನ್ ಡೇ ಮ್ಯಾಚಸ್ ಆಡಿ 30 ವಿಕೆಟ್ ತೆಗೆದುಕೊಂಡಿದ್ದಾರೆ. 40 ಫಸ್ಟ್ ಕ್ಲಾಸ್ ಮ್ಯಾಚಸ್ ಆಡಿ 174 ವಿಕೆಟ್ ತೆಗೆದುಕೊಂಡಿದ್ದಾರೆ. 2018ರಲ್ಲಿ ಪಾದಾರ್ಪಣೆ ಮಾಡಿದ ಆರ್ಚರ್ ಬೌಲಿಂಗ್ನಲ್ಲಿ 35 ವಿಕೆಟ್ ಕಸಿದು ಬ್ಯಾಟಿಂಗ್ನಲ್ಲಿ ಕೂಡ
ಪವರ್ಫುಲ್ ಹಿಟ್ಟರ್. ಬೌಲಿಂಗಲ್ಲಿ ತುಂಬ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಮಾಡುವ ಆರ್ಚರ್ ಅತ್ಯಂತ ಕೂಲ್ ಆಗಿ ಬೌಲಿಂಗ್ ಮಾಡಿ ವಿಶ್ವಪ್ರಸಿದ್ಧಿ ಹೊಂದಿದ್ದಾರೆ. ಕಿಯರನ್ ಪೊಲಾರ್ಡ್ ಹುಟ್ಟಿದ್ದು ಮೇ 12, 1987ರಲ್ಲಿ ವೆಸ್ಟ್ ಇಂಡೀಸ್ನ ಟಕಾರ್ಗಿಯಾ ಪ್ರದೇಶದಲ್ಲಿ ಕಡು ಬಡತನದ ಕುಟುಂಬದಲ್ಲಿ ಇಬ್ಬರು ಸಹೋದರಿಯರ ಜೊತೆ ಬೆಳೆಯುತ್ತಾರೆ. ಅಂದಹಾಗೆ ಈ ಕುಟುಂಬಕ್ಕೆ ಆಸರೆ ಅಂದರೆ ಅವರ ತಾಯಿ ಅಷ್ಟೇ. 2005ರ ನಂತರ ವೆಸ್ಟ್ ಇಂಡೀಸ್ ಅಂಡರ್ 19 ಕ್ರಿಕೆಟ್ ಟೀಮ್ಗೆ ಸೆಲೆಕ್ಟ್ ಆಗಿ ಪಾಕಿಸ್ತಾನದ ಟೂರ್ಗೆ ಹೋಗ್ತಾರೆ. ಪೊಲಾರ್ಡ್ ಫಸ್ಟ್ ಯೂತ್ ಒನ್ ಡೇ ಅಲ್ಲಿ 53 ರನ್ ಸ್ಕೋರ್ ಮಾಡಿ ಟಾಪ್ ಸ್ಕೋರರ್ ಮಾಡ್ತಾರೆ. ನಂತರ ಹಾಗೊಂದು ಈಗೊಂದು ಫ್ರಾಂಚೈಸ್ಗೆ ಮ್ಯಾಚ್ನ ಆಡುತ್ತಿದ್ದ ಪೊಲಾರ್ಡ್ 2007ರಲ್ಲಿ ICC ವರ್ಲ್ಡ್ T20ಗೆ ಸೆಲೆಕ್ಟ್ ಆಗ್ತಾರೆ. ಬಟ್ ಆಟದಲ್ಲಿ ಫೇಲ್ ಆಗ್ತಾರೆ. 2008ರಲ್ಲಿ ಅವರನ್ನು ಕೈ ಬಿಡ್ತಾರೆ. ನಂತರ ಶ್ರೀಲಂಕಾ ಮೇಲಿನ ಪಂದ್ಯಕ್ಕೆ ಆಯ್ಕೆ ಆಗುತ್ತಾ ಆಸ್ಟ್ರೇಲಿಯಾ ಸೀರೀಸ್ಗೂ ಸೆಲೆಕ್ಟ್ ಆಗ್ತಾರೆ. ಬಟ್ ಪರ್ಫಾರ್ಮೆನ್ಸ್ ಇರುವುದ ಕಾರಣ ಡ್ರಾಪ್ ಆಗ್ತಾರೆ. ಹೀಗೆ ಏರಿಳಿತಗಳನ್ನು ನೋಡುತ್ತಿದ್ದ ಪೊಲಾರ್ಡ್ ನಂತರದ ದಿನಗಳಲ್ಲಿ ವೆಸ್ಟ್ ಇಂಡೀಸ್ ಕ್ರಿಕೆಟ್ಗೆ ರಿಸರ್ವ್ ಪ್ಲೇಯರ್ ಆಗಿಬಿಡ್ತಾರೆ. ಆದರೆ ಇನ್ನೊಂದು ಕಡೆ IPL 2010ರಲ್ಲಿ ಮುಂಬೈ ಇಂಡಿಯನ್ಸ್ ಮೂಲಕ IPL ಡೆಬ್ಯೂ ಮಾಡ್ತಾರೆ. ನಂತರದ್ದು ಇತಿಹಾಸ. ಪ್ರತಿ ಸೀಸನ್ನಲ್ಲೂ ಪೊಲಾರ್ಡ್ ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಬ್ಯಾಟಿಂಗ್, ಫೀಲ್ಡಿಂಗ್, ಬೌಲಿಂಗ್ ಎಲ್ಲದಕ್ಕೂ ಸೈ. ಮುಂಬೈ ಇಂಡಿಯನ್ಸ್ 2013, 2015, 2017, 2019ರಲ್ಲಿ IPL ಗೆಲ್ಲುವಲ್ಲಿ ಇವರದ್ದು ಪ್ರಮುಖ ಪಾತ್ರ ಅಂತಾನೆ ಹೇಳ್ಬೋದು. ಸ್ಮೃತಿ ಶ್ರೀನಿವಾಸ್ ಮಂದಣ್ಣ ಹುಟ್ಟಿದ್ದು 18 ಜುಲೈ 1996 ಮುಂಬೈಯಲ್ಲಿ. ಇವರು ಭಾರತದ ಮಹಿಳಾ ಕ್ರಿಕೆಟ್ ತಂಡದ ಒಬ್ಬ ಒಳ್ಳೆಯ ಆಟಗಾರ್ತಿ. 2018ರಲ್ಲಿ BCCI ಇವರನ್ನು ಬೆಸ್ಟ್ ವುಮೆನ್ಸ್ ಇಂಟರ್ನ್ಯಾಷನಲ್ ಕ್ರಿಕೆಟರ್ ಅಂತ ಕರೆದಿದ್ದಾರೆ. ಮತ್ತು ಇದೇ ವರ್ಷದಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅಂದರೆ ICC ರಕೆಲ್ ಹ್ಯಾಯಿ ಫ್ಲಿಂಟ್ ಅವಾರ್ಡ್ನ ಬೆಸ್ಟ್ ಫೀಮೇಲ್ ಕ್ರಿಕೆಟರ್ ಆಫ್ ದ ಇಯರ್ ಅಂತ ಕೊಟ್ಟಿದ್ದಾರೆ. ಹಾಗೂ ಇದೇ ಸಂದರ್ಭದಲ್ಲಿ ಒನ್ ಡೇ ಪ್ಲೇಯರ್ ಆಫ್ ದ ಇಯರ್ ಅಂತ ಕೂಡ ಕೊಟ್ಟಿದ್ದಾರೆ. ಇವರೊಬ್ಬ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ ವುಮೆನ್ ಆ್ಯಂಡ್ ಬೌಲಿಂಗ್ ರೈಟ್ ಆರ್ಮ್ ಮೀಡಿಯಂ ಫೇಸ್. ಅಣ್ಣನ ಕ್ರಿಕೆಟ್ ಆಟ ನೋಡಿ ಇನ್ಸ್ಪೈರ್ ಆದ ಸ್ಮೃತಿ ಅವರು ತಮ್ಮ 9ನೇ ವಯಸ್ಸಿನಲ್ಲಿ ಮಹಾರಾಷ್ಟ್ರ ಅಂಡರ್ 15 ಟೀಮ್ಗೆ ಮತ್ತು 11ನೇ ವಯಸ್ಸಿಗೆ ಮಹಾರಾಷ್ಟ್ರ ಅಂಡರ್ 19 ಟೀಮ್ಗೆ ಸೆಲೆಕ್ಟ್ ಆಗ್ತಾರೆ. ಇವರಿಗೆ ಇತ್ತೀಚೆಗೆ ಅರ್ಜುನ್ ಅವಾರ್ಡ್ ಕೂಡ ಬಂದಿದೆ. ಇವರು ಸ್ಪೆಷಲ್ ಬ್ಯಾಟ್ನ ರಾಹುಲ್ ದ್ರಾವಿಡ್ ಇಂದ ಪಡೆದಿದ್ದಾರೆ. ಸ್ಮೃತಿ ಪೋಷಕರು ಮತ್ತು ಸಹೋದರ ಕ್ರಿಕೆಟ್ಗೆ ತುಂಬ ಪ್ರೋತ್ಸಾಹ ನೀಡಿದ್ದರಿಂದಲೇ ಇವತ್ತು ಅವರು ಟಾಪ್ ಪ್ಲೇಸ್ನಲ್ಲಿ ಇದ್ದಾರೆ. ಇವರು ಭಾರತಕ್ಕೆ ಆಡೋದು ಅಷ್ಟೇ ಅಲ್ಲದೆ ವಿದೇಶಿ ಲೀಗ್ ಮ್ಯಾಚಸ್ನ ಕೂಡ ಆಡ್ತಾರೆ. ಅಂದಹಾಗೆ ಸ್ಮೃತಿ ಮಂದಣ್ಣ ಅವರ ಜರ್ಸಿ ನಂಬರ್ ನಮ್ಮ ವಿರಾಟ್ ಕೊಹ್ಲಿ ಅವರ ಜರ್ಸಿ ನಂಬರ್ 18. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಮೇಲೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಇಂತಹ ಇಂಟ್ರೆಸ್ಟಿಂಗ್ ವಿಷಯಗಳು ತಿಳಿದುಕೊಳ್ಳುವುದಕ್ಕೋಸ್ಕರ ಈ ನಮ್ಮ ಕನ್ನಡ ಟ್ರೆಷರ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಹಾಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.